ದಿವ್ಯಾ 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 ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಕೇರೆ ಮಾಡಲ್ಲ. ದಿವ್ಯಾ 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 ಬೇಡ ಕಂದ, ಬೇಡ ಕಣೋ. ಅರ್ಥ ಮಾಡ್ಕೋ, ಅವರೇ ನಿನ್ನ ತಂದೆ ತಾಯಿ. ನಿಮ್ ಪ್ರಕಾರ ನನ್ ಹುಚ್ಚಿ ಅಲ್ವಾ? ಹುಚ್ಚಿ ಯಾರ ಮೇಲೆ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ತಲೆ ಕೆಟ್ರೆ ತಲೆನೂ ತೆಗಿಬೋದು. ಬೇಡ ಕಣೋ, ನಿಮ್ಮ ಅಪ್ಪ ನಾನು ಹೇಳ್ತಾ ಇದೀನಿ. ದಿವ್ಯಾ ನನ್ ಮಾತು ಕೇಳು. ಬೇಡ ಕಣೋ. ನಾವ್ ಹೋಗ್ತೀವಿ ಕಣಮ್ಮ, ನಾವ್ ಹೋಗ್ತೀವಿ. ನೀನ್ ಸಮಾಧಾನ ಮಾಡ್ಕೊಳಮ್ಮ, ನೀನ್ ಸಮಾಧಾನ ಮಾಡ್ಕೋ ಕಂದ. ಯಜಮಾನ್ರೆ, ಮೊದ್ಲು ಅವಳ ಅನುಮಾನ ಏನಿದೆ ಅದನ್ನು ಬಗೆಹರಿಸ್ಕೊಂಡ್ಬಿಡ್ಲಿ. ನಾವೆಲ್ಲ ಹೊರ್ಗಡೆ ಇರ್ತೀವಿ ಯಜಮಾನ್ರೆ. ನೀವು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಏಯ್, ಇಂದು ನಿಮ್ ಆಕ್ಟಿಂಗ್ ಮುಗ್ದಿಲ್ವಾ? ಹೋಗೆ ಇಲ್ಲಿಂದ. ಸುರಭಿ, ನೀನ್ ಏನ್ ಮಾಡ್ತಾ ಇದೆಯೋ ಪರಿಜ್ಞಾನ ಇದೆ ನಿನ್ಗೆ? ಸೂರ್ಯ, ನೀ ಇದ್ರಲ್ಲಿ ತಲೆ ಹಾಕಕ್ ಬರ್ಬೇಡ. ಇವರು ನಮ್ಮನ್ನೆಲ್ಲ ಯಾಮಾರ್ಸಕ್ಕೆ ಅಂತ ಬಂದಿರೋದು. ಏನ್ ಇಲ್ಲೇ ನಿಂತಿದ್ದೀರಾ? ನಡೀರಿ ಆಚೆ, ಹೋಗಿ ಇಲ್ಲಿಂದ. ಸುರಭಿ, ಏನ್ ಮಾಡ್ತಿದೀಯ ಮಗಳೇ ನೀನು? ಮಾ ನೋಡಿ, ಯಾರು ಗಾಬರಿ ಆಗ್ಬಿಡಿ. ಇವ್ರಿಗೆ ಹೀಗ್ ಗದರಿಸಿ ಹೇಳಲಿಲ್ಲ ಅಂದ್ರೆ ಯಾರು ಹೆದರ್ಕೊಳ್ಳಲ್ಲ. ನೋಡಿ, ನಿಮ್ಗೆಲ್ರಿಗೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಇವ್ರ ಮಾತನ್ನ ನಂಬೇಡಿ. ನೋಡಿ, ಯಾವುದೇ ಕಾರಣಕ್ಕೂ ಇವ್ರ ನಮ್ಮ ಮನೆ ಒಳಗಡೆನೂ ಸೇರಿಸ್ಬೇಡಿ. ಇವರಿಂದ ನನಗ್ ಮಾತ್ರ ಅಲ್ಲ, ನಿಮ್ಗೆಲ್ರಿಗೂ ತೊಂದರೆ ಆಗ್ಬೋದು, ಹೇಳ್ತಾ ಇದ್ದೀನಿ.